ನಮ್ಮ ಜೊತೆ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶಾಲೆಟ್ ಪಿಂಟೋ ಅವರಿದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಎಸ್, ಇಸ್ರೇಲ್ ಅಮೆರಿಕದಿಂದ ಇರಾನ್ ಮೇಲೆ ಯುದ್ಧ ಆಗಿ ಇವಾಗ ಅಡುಗೆ ಅನಿಲಕ್ಕೆ ತೊಂದರೆ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಈಗ ಯುದ್ಧ ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಆದದ್ದು. ನಮ್ಮಲ್ಲಿ ಅದರ ಸ್ಟೋರೇಜ್ ಇರುತ್ತೆ, ಹೌದಲ್ಲ? ನಾವು ಇಮಿಡಿಯೇಟ್ ಒಂದು ಕಡೆ ಯುದ್ಧ ಆದ ಕೂಡಲೇ ಇಮಿಡಿಯೇಟ್ ಇಲ್ಲಿ ಇವತ್ತು ನೋಡಿ, ಈಗ ಯುದ್ಧ ನಡೆದು ಸ್ವಲ್ಪ ದಿನನೂ ಆಗಿಲ್ಲ, ಇಮಿಡಿಯೇಟ್ ಇವರಿಗೊಂದು ರೀಸನ್ ಬೇಕು. ಇವತ್ತು 60 ರೂಪೀಸ್ ಇವರು ಏರಿಸಿದ್ದಾರೆ, ಅದೇ ರೀತಿ ಕಮರ್ಷಿಯಲ್ಗೆ 115 ರೂಪೀಸ್ ಇವರು ರೇಟ್ ಏರಿಸಿದ್ದಾರೆ. ಅವಾಗದ್ರೆ ಈ ಎಮರ್ಜೆನ್ಸಿ ಟೈಮ್ ಇವರು ಹೇಳ್ತಾರೆ ವಿಕಾಸ್, ನಮ್ಮ ದೇಶದ ವಿಕಾಸ್. ಹಾಗಾದ್ರೆ ಇದೇ ವಿಕಾಸ್ ಅಂತ ಕೇಳುದು ನಾನು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಇವ್ರು ಹೇಗೆ ಇದು ಫೇಸ್ ಮಾಡ್ತಾರೆ? ಇಮಿಡಿಯೇಟ್ ಆಗಿ ಇವತ್ತು ನಮ್ಮ ಬಡ ವರ್ಗದವರು, ಅದೇ ರೀತಿ ಮಿಡಿಲ್ ಕ್ಲಾಸ್, ಸಬ್ಸಿಡಿ ಎಷ್ಟು ಮಂದಿಗೆ ಸಿಗುತ್ತೆ? ಒಂದು 147 ಕೋಟಿ ಜನರಲ್ಲಿ ಇವತ್ತು ಬರೀ 40 ಕೋಟಿ ಜನರಿಗೆ ಕಡು ಅವರಿಗೆ ಒಂದು ಸಿಗುತ್ತೆ. ಉಳಿದ ಎಲ್ಲ ಮಿಡಿಲ್ ಕ್ಲಾಸ್ ಆಗ್ಬೋದು ಅಥವಾ ಇನ್ನಿತರು ಸಾಮಾನ್ಯ ಕುಟುಂಬದವರಿಗೆ ಇವತ್ತು ಸಬ್ಸಿಡಿ ಕೂಡ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಒಂದು ವರ್ಷಕ್ಕೆ 10-12 ಸಾವಿರ ರೂಪಾಯಿ ಅವರು ಬರೀ ಗ್ಯಾಸ್ ಸಿಲಿಂಡರ್ಗೆ ಇಡ್ಬೇಕಾದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನಾವು ಎತ್ತ ಸಾಗುತ್ತೇವೆ ಅಂತ. ಹೌದೌದು. ಈಗ ಬೆಂಗಳೂರಲ್ಲಿ ನಿತ್ಯ 2,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕಾಗ್ತಾ ಇತ್ತು, ಆದ್ರೆ ಈಗಿನ ಪರಿಸ್ಥಿತಿ 11,000ಕ್ಕೆ ಇಳಿದಿರುವಂತದ್ದು ಮ್ಯಾಮ್. ಸೊ ಇದು ಇನ್ನು ನಾಳಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ನೋಡಿ, ಈಗ ಕಮರ್ಷಿಯಲ್ ಅಂತ ಹೇಳುವಾಗ ನಾವು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ ಗಳನ್ನು ಮಾತಾಡುವ ಪ್ರಸಂಗ ಇಲ್ಲ. ಕಮರ್ಷಿಯಲ್ ಇವರು ಸ್ಟ್ರೀಟ್ ವೆಂಡರ್ಸ್, ನಮ್ಮ ರೋಡ್ ಸೈಡ್ ಅಲ್ಲಿ ಈ ಚಾಟ್ ಗಳನ್ನು ನಡೆಸುವವರು, ಅವರು ಕೂಡ ಕಮರ್ಷಿಯಲ್ ಸಿಲಿಂಡರ್ ಅನ್ನೇ ಅವರು ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲರ ಇವತ್ತು ಹೊಟ್ಟೆ ತುಂಬುವುದು ಸ್ಟ್ರೀಟ್ ವೆಂಡರ್ಸ್ ಇದು ಈ ಕಮರ್ಷಿಯಲ್ ಗ್ಯಾಸಿನಿಂದಲೇ. ಅವ್ರಿಗೇನು ಸಬ್ಸಿಡಿ ಸಿಗುದಿಲ್ಲ, ಏನಿಲ್ಲ. ಇವತ್ತು 1,500ದಲ್ಲಿ 1,800 ಕೊಟ್ಟು ಅವರು ಈ ಚಾಟ್ಗಳು ಇರ್ಬೋದು ಅಥವಾ ಈ ಆಮ್ಲೆಟ್ ಅಂಗಡಿಯವರು ಇರ್ಬೋದು, ಅಲ್ಲ ಏನು ಇವರು ಮಾಡ್ತಾರೆ ಹೊಟ್ಟೆ ತುಂಬಿಸ್ಲಿಕ್ಕೆ. ನೀವು ಎನಿಸಿ, ಹಾಗಾದ್ರೆ ಇದರ ಎಲ್ಲ ಎಕ್ಸ್ಪೆನ್ಸಸ್ ಅವರು ಯಾರ ಮೇಲೆ ಹಾಕ್ಬೇಕು? ಅವರ ಗ್ರಾಹಕರ ಮೇಲೆ ಹಾಕ್ಬೇಕು ಅವರು, ಹೌದಲ್ವ? ಈಗ ಇವರು ಹೇಳಿದ್ರು ಉಜ್ವಲ ಯೋಜನೆಯಲ್ಲಿ ಇವರು ಗ್ಯಾಸ್ ಸಿಲಿಂಡರ್ ಗಳನ್ನು ಉಚಿತವಾಗಿ ಕೊಟ್ರು, ಆದ್ರೆ ಇವರು ಸಬ್ಸಿಡಿಯನ್ನು ಯಾಕೆ ನಿಲ್ಲಿಸಿದ್ರು? ಸಬ್ಸಿಡಿ ಇವತ್ತು ಎಷ್ಟು ಮಂದಿಗೆ ಸಿಗುತ್ತಾ ಇದೆ? ಇವತ್ತು ಎಲ್ಲ ಮಿಡಲ್ ಕ್ಲಾಸ್ ಇಂದ ಜನರು ಇವತ್ತು ಸಬ್ಸಿಡಿ ಕೊಡೋದೇನೆ ಇವತ್ತು ಗ್ಯಾಸ್ಗೆ ಫುಲ್ ಪ್ರೈಸ್ ಅವರು ಕೊಡುವ ಪರಿಸ್ಥಿತಿ ಇದೆ. ಈಗ ನಮ್ಮ ಮಂಗಳೂರು ಸೈಡ್ ಅಲ್ಲಿ ನಾವು ಈಗ 850 to 929,000 ಕೂಡ ಹೋಗುತ್ತೆ ಇದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಹೇಳುವಾಗ. ಅಲ್ಲ, ನಾನು ಹೇಳೋದು ಇಮಿಡಿಯೇಟ್ ಆಗಿ ರೇಸ್ ಮಾಡುವ ಅಗತ್ಯ ಇತ್ತ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದೇ ಈಗ ರಾಜ್ಯದ ಒಂದಿಷ್ಟು ಕಡೆ ಹೋಟೆಲ್ ಉದ್ಯಮಗಳು ಕೂಡ ಏನು ಬಂದ್ ಆಗುವ ಸಾಧ್ಯತೆ ಇರುವಂತದ್ದು ಮ್ಯಾಮ್. ಬಹಳಷ್ಟು ಕಡೆ ಮುಂದಕ್ಕೆ ಎಲ್ಲ ಹೋಟೆಲ್ಗಳೇ ಬಂದ್ ಆಗ್ತದ ಅಂತ ಭಾವಿಸ್ತೇನೆ ನಾನು. ಯಾಕೆಂದ್ರೆ ಇದು ಶಾರ್ಟೇಜ್ ಆಫ್ ಸಿಲಿಂಡರ್ ನೋಡಿ, ನಮ್ಮಲ್ಲಿ ಒಂದು ಏನ್ ಹೇಳ್ತಾರೆ, ಒಂದು ಗೋಡನ್ ವ್ಯವಸ್ಥೆನೇ ಇಲ್ವಾ, ಒಂದು ಸಂಗ್ರಹಣೆ ವ್ಯವಸ್ಥೆನೇ ಇಲ್ವಾ. ಒಂದು ಯಾವ್ದಾದ್ರೂ ಒಂದು ಡ್ರೌಟ್ ಬರುವಾಗ ನಮ್ಮಲ್ಲಿ ಇಂತಿಷ್ಟೇ ಸ್ಟೋರೇಜ್. ಸೊ ಆಸ್ ಅ ಪ್ರಿಕಾಷನ್ ನಾವು ಈಗ ಎಮರ್ಜೆನ್ಸಿ ರೂಲ್ ಏನಾದ್ರು ಆದ್ರೆ ಏನ್ ಮಾಡ್ತಾರೆ ಇವರು? ಹೌದು, ಮನೆಗಳಿಗೆಲ್ಲ ಅಡುಗೆ ಏನು ಕಟ್ಟಿಗೆಯಿಂದಲೇ ಮಾಡೋದಕ್ಕಾಗುತ್ತಾ ಅಂತ ಅಷ್ಟು ಟೈಮ್ ಅಲ್ಲಿ ನಾವು ಉಜ್ವಲ ಸ್ಕೀಮ್ ಕೊಟ್ರು, ಬಿಜೆಪಿ ಅವರು ಹೇಳಿದ್ರು ಮನೆಯ ಹೊಗೆಯನ್ನು ಓಡಿಸಿದ್ದಾರೆ ಅಂತ. ಆದ್ರೆ ಈಗ ಮನೆಯ ಹೊಗೆ ಹೋಗಿದೆ, ಆದ್ರೆ ಮನೆಯ ಜನರ ಹೊರೆ ಹೋಗಿಲ್ಲ. ಅವರು ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ, ಹೊಗೆಯನ್ನು ಹೊರಗೆ ಕಳಿಸಿ ಜನರ ಹೊರೆಯನ್ನು ಜಾಸ್ತಿ ಮಾಡಿಸಿದ್ದಾರೆ ಇವತ್ತು. ಅದರ ಬಗ್ಗೆ ಅವರು ಚಿಂತಿಸ್ಬೇಕು. ಇವತ್ತು 60 ರೂಪೀಸ್ ರೇಸ್ ಅಂದ್ರೆ ಅದೊಂದು 60 ರೂಪೀಸ್ ಅವರು ಹೇಳ್ತಾರೆ, ಆದ್ರೆ ಈ ಸಾಮಾನ್ಯ ಜನರ ಹತ್ತಿರ ಹೋಗುವಾಗ, ಗ್ರಾಮೀಣ ಪ್ರದೇಶದ ಒಂದು ಹಳ್ಳಿಯ ಮನೆಗೆ ಹೋಗುವಾಗ ಅದರ ರೇಟ್ ಎಷ್ಟಾಗ್ತದೆ ಅಂತ ಅವರು ಭಾವಿಸ್ಬೇಕು. ಇವತ್ತು ಸಬ್ಸಿಡಿ ಯಾಕೆ ನಿಲ್ಲಿಸಿದ್ದಾರೆ ನಾನು ಕೇಳುದು, ನಾವು 2014 ಅಲ್ಲಿ 400 ರೂಪಾಯಿ ಆದಾಗ ಇವ್ರು ಗಲಾಟೆ ಮಾಡ್ತಾ ಇದ್ರು. ಅವಾಗ ಸಬ್ಸಿಡಿ ಸಿಗ್ತಾ ಇತ್ತು ಜನರಿಗೆ, ಇವಾಗ ಸಬ್ಸಿಡಿ ಕೂಡ ಸಿಗ್ತಾ ಇಲ್ಲ. ನೀವು ಎನಿಸಿ ನೋಡಿ, ಇವರು ಈಗ ಉಜ್ವಲ ಯೋಜನೆಯಲ್ಲಿ ಈಗ ಅದನ್ನು ರೀಫಿಲ್ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಎಲ್ಲರೂ ಸಿಲಿಂಡರ್ ಗಳನ್ನು ಅಟ್ಟಕ್ಕೆ ಇಡುವ ಪ್ರಸಂಗ ಬಂದಿದೆ. ಕಟ್ಟಿಗೆ ಎಲ್ಲಿ ಸಿಗುತ್ತೆ? ಇವತ್ತು ನಾವು ಮರಗಳನ್ನು ಕಡಿದು ಎಲ್ಲಿ ಕಟ್ಟಿಗೆ ವ್ಯವಸ್ಥೆ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಇದೆಯಾ? ಎಸ್ ಮ್ಯಾಮ್, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ನಾನು ಅರ್ಜ್ ಮಾಡ್ತಾ ಇದ್ದೇನೆ ಸೆಂಟ್ರಲ್ ಗವರ್ಮೆಂಟ್, ನಾವು ಉಗ್ರ ಹೋರಾಟ ಮಾಡ್ತೇವೆ. ಹಲೋ
ನಮ್ಮ ಉಗ್ರ ಹೋರಾಟ ನೋಡಿ, ನೀವು ಮಹಿಳಾ ಸಬಲೀಕರಣ ಹೇಳ್ತೀರಿ, ಮಹಿಳೆಯರು ಸಬಲೀಕರಣ ಆಗ್ಬೇಕಾದ್ರೆ ನಮ್ಮ ಕಿಚನ್ ಸಬಲೀಕರಣ ಆಗ್ಬೇಕು, ನಮ್ಮ ಕಿಚನ್ ಇದು ಹೊರೆಯನ್ನು ನೀವು ಕೆಳಗಿಳಿಸ್ಬೇಕು. ಇದು ನಮ್ಮ ಮಹಿಳೆಯರಿಗೆ ಜಾಸ್ತಿ ತೊಂದರೆ ಆಗಿದೆ. ಯಾಕೆಂದ್ರೆ ನೀವು ಮಹಿಳಾ ಸಬಲೀಕರಣ ವಿಷಯವಾಗಿ ಮಾತಾಡ್ತೀರಿ, ಆದ್ರೆ ಮಹಿಳಾ ಸಬಲೀಕರಣ ನಮ್ಗೆ ಕಿಚನ್ ಇಂದ ಆರಂಭವಾಗ್ತದೆ. ಗಮನಿಸಿ, ನಮ್ಮ ಕಿಚನ್ ಇಂದ ಹೊರೆನೆ ನಮಗೆ ಜಾಸ್ತಿ ಆಗಿದೆ. ನಮ್ಗೆ ವರ್ಷಕ್ಕೆ 10 ರಿಂದ 12 ಸಾವಿರ, ಒಂದು ಸಾಮಾನ್ಯ ಮಹಿಳೆಗೆ ಒಂದು ವರ್ಷಕ್ಕೆ 12,000 ರೂಪಾಯಿಯನ್ನು ಬರೀ ಒಂದು ಸಿಲಿಂಡರ್ಗೆ ಮೀಸಲಾಗಿ ಇಡುವ ಒಂದು ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರ ತಂದಿಟ್ಟಿದೆ. ನಾವು ಇದರ ಬಗ್ಗೆ ಉಗ್ರ ಪ್ರತಿಭಟನೆಯನ್ನು ನಾವು ಮಾಡ್ಲಿಕ್ಕೆ ಇದ್ದೇವೆ. ಎಸ್ ಮ್ಯಾಮ್, ಎಸ್ ಥ್ಯಾಂಕ್ ಯು ಮ್ಯಾಮ್.